ಪೌರಾಯುಕ್ತೆಯ ಮೇಲೆ ಆಡಬಾರದ ಮಾತು ಆಡಿದಂತಹ ಶಿಡ್ಲಘಟ್ಟದ ಶೂರನ ಬಗ್ಗೆ ಸ್ಟೋರಿ ಇದು. ಶಿಡ್ಲಘಟ್ಟದ ಶೂರನ ಸ್ಟೋರಿ ಎಲ್ಲಿಗೆ ಬಂತು? ಶಿಡ್ಲಘಟ್ಟದ ಸಿಡಿಲ ಮರಿ ನೋಡಿ, ರಾಜೀವ್ ಗೌಡ. ಇವತ್ತೇನಾಗಿದೆ, ಸ್ವಾಮಿ ನನ್ನ ಮೇಲೆ FIR ಹಾಕ್ಬಿಟ್ಟಿದ್ದಾರಲ್ಲ, ರದ್ದು ಮಾಡಿಬಿಡಿ ಇದನ್ನು ಅಂತ. ಆ್ಯಂಟಿಸಿಪೇಟ್ರಿ ಬೇಲ್ ಸಿಕ್ಕಿದೆ ರಾಜೀವ್ ಗೌಡನಿಗೆ, ಆ್ಯಂಟಿಸಿಪೇಟ್ರಿ ಬೇಲ್ ಸಿಕ್ಕಿದೆ, ನಿರೀಕ್ಷಣಾ ಜಾಮೀನು ಸಿಕ್ಕಿದೆ, ಹಾಗಾಗಿ ಅರೆಸ್ಟ್ ಮಾಡೋಕ್ಕಾಗಲ್ಲ. ಇದರ ಮಧ್ಯದಲ್ಲಿ ಎಲ್ಲಿಗೆ ಬಂತು ಈ ಕೇಸ್ ಅಂತ ನೋಡಿದಾಗ, ಈ ಕೈ ಮುಖಂಡ ಚಿಕ್ಕಬಳ್ಳಾಪುರದಲ್ಲಿ ಶಿಡ್ಲಘಟ್ಟದ ಈ ಕೈ ಮುಖಂಡನ ಕಥೆ ಹೈಕೋರ್ಟ್ಗೆ ಹೋಗ್ಬಿಟ್ಟು ನನ್ನ ಮೇಲೆ FIR ಹಾಕಿದ್ದಾರಲ್ಲ, ಅದು ರದ್ದು ಮಾಡಿಬಿಡಿ ಅಂತ ಕೇಳ್ಕೊಂಡಿರೋದು. ಇದೇ ವಿಚಾರಕ್ಕೆ ಹೈಕೋರ್ಟ್ನಲ್ಲಿ ಛೀಮಾರಿಗೊಳಗಾಗಿರೋದು ರಾಜೀವ್ ಗೌಡ. ಈ ಅರ್ಜಿದಾರನಿಗೆ ಮಹಿಳೆಯರು ಅಂದರೆ ರೆಸ್ಪೆಕ್ಟ್ ಇಲ್ವೇನ್ರಿ? ಗೌರವ ಇಲ್ವಾ? ಮಹಿಳೆಯರಂದರೆ ಏನು ಮಾತಾಡಬೇಕು ಗೊತ್ತಿಲ್ವಾ? ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದಂಥ ಹೈಕೋರ್ಟ್ನ ಪೀಠ ಈ ಪ್ರಶ್ನೆ ಕೇಳುತ್ತೆ. ರಾಜೀವ್ ಗೌಡನ ಅರ್ಜಿ ಆದೇಶವನ್ನು ಹೈಕೋರ್ಟ್ ಒಂದು ಕಡೆ ಕಾಯ್ದಿರಿಸಿರೋದು. ವಿವೇಕ್ ರೆಡ್ಡಿ ಏನು ವಾದ ಮಾಡಿದ್ರು ಅಂತ ಹೇಳಿದ್ರೆ, ಸ್ವಾಮಿ ಫೋನ್ ಮೂಲಕ ಆಡಿದಂಥ ಮಾತಿಗೆ ಮಾಧ್ಯಮದಲ್ಲೇ ಕ್ಷಮೆ ಕೇಳಿಬಿಟ್ಟಿದ್ದಾರೆ. ಆಯಿತು ನೋಡಿ, ಇಲ್ಲಿ ಅಂದರೆ ಇಂಥ ವಿಚಾರದಲ್ಲಿ ವಿವೇಕ್ ರೆಡ್ಡಿ ಅವರ ವಾದ ಕೂಡ ಒಪ್ಪತಕ್ಕ ವಿಚಾರವೇ. ಅವ್ರೇನು ಹೇಳ್ತಿದ್ದಾರೆ ಇಲ್ಲಿ, ನಮ್ಮ ಕಕ್ಷಿದಾರ ಆ ಥರ ಹೇಳೇ ಇಲ್ಲ, ಆ ಥರ ಮಾತೇ ಆಡಿಲ್ಲ, ಆ ಬಂಡವಾದ ಮಾಡಿಲ್ಲ ಅವರು. ರಾಜೀವ್ ಗೌಡರ ಪರ ವಕೀಲರು ವಿವೇಕ್ ರೆಡ್ಡಿ ಅವರು ಆ ಬಂಡವಾದ ಮಾಡಿಲ್ಲ ಇಲ್ಲಿ. ಸ್ವಾಮಿ ಫೋನ್ ಮೂಲಕ ಆಡಿದಂಥ ಮಾತಿಗೆ, ಅವ್ರ ಫೋನಲ್ಲಿ ಇಬ್ಬರ ನಡುವಿನ ಸಂಭಾಷಣೆ ಅದು, ಬಿಟ್ವೀನ್ ಆ ಪೌರಾಯುಕ್ತೆ ಆ್ಯಂಡ್ ರಾಜೀವ್ ಗೌಡ. ಫೋನಲ್ಲಿ ಮಾತಾಡಿಕೊಂಡ್ರು, ಬಹಿರಂಗವಾಗಿ ಯಾವುದೋ ಬೀದಿಲಿ ಬಂದು ಎಲ್ಲರ ಎದುರುಗಡೆ ಸಮ್ಮುಖದಲ್ಲಿ ರಾಜೀವ್ ಗೌಡ ನಿಂತ್ಕೊಂಡು ಆ ಮಹಿಳೆಗೆ ಬೈದದ್ದಲ್ಲ, 4 ಜನಗಳ ಮುಂದೆ ಆಡಿದ್ದಲ್ಲ, ಫೋನ್ ಮೂಲಕ ಬೈದಿದ್ದು ಅವರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಹಾಗಂತ ಫೋನ್ ಮೂಲಕ ಅವ್ರು ಆಡಿರೋ ಮಾತು ಸರಿ ಅಂತ ನಾವು ಹೇಳ್ತಾ ಇಲ್ಲ ಇಲ್ಲಿ. ಇದಕ್ಕೆ ಇವರು ಹೊರ ಜಗತ್ತಿನ ಮುಂದೆ ಬಂದು ಇಬ್ಬರ ನಡುವಿನ ಸಂಭಾಷಣೆಗೆ ರೆಕಾರ್ಡ್ ಮಾಡಿರಬಹುದು, ಅದು ಆಚೆ ಬಂದಿರಬಹುದು, ಹೊರ ಜಗತ್ತಿನ ಬಂದು ಮಾಧ್ಯಮಗಳಲ್ಲಿ, ಸಾಮಾಜಿಕ ಮಾಧ್ಯಮದಲ್ಲಿ ಸಾರಿ ಕೇಳಿದ್ದಾರೆ, ಕ್ಷಮೆ ಕೇಳಿದ್ದಾರೆ. ಬೇನೆ ಸೆಕ್ಷನ್ 132 ಈ ಕೇಸ್ಗೆ ಅನ್ವಯಿಸೋದೇ ಇಲ್ಲ. ತನಿಖೆಗೆ ಸಹಕರಿಸಲು ಸಿದ್ಧರಿರುವುದರಿಂದ ರಕ್ಷಣೆಗೊಂದು ಮನವಿಯನ್ನು ಕೇಳ್ತಾ ಇದ್ದಾರೆ ಅವರು. ಸಾರ್ವಜನಿಕವಾಗಿ ಕ್ಷಮೆ ಕೇಳುವುದಕ್ಕೂ ರಾಜೀವ್ ಗೌಡ ಸಿದ್ಧರಿದ್ದಾರೆ. ರಾಜೀವ್ ಗೌಡ ಪರ ಹಿರಿಯ ವಕೀಲ ವಿವೇಕ್ ರೆಡ್ಡಿ ವಾದವನ್ನು ಮಂಡಿಸಿದ್ದಾರೆ. ಹೈಕೋರ್ಟ್ ಏನು ಹೇಳ್ತು ಅಂತ ನೋಡಿದ್ರೆ, ಈ ಅರ್ಜಿದಾರನಿಗೆ ಮಹಿಳೆಯರೆಂದರೆ ಗೌರವ ಇಲ್ವಾ? ನಿಮ್ಮ ಆಚಾರ ಏನು, ನಿಮ್ಮ ವಿಚಾರ ಏನು ಅನ್ನೋದನ್ನು ನಿಮ್ಮ ನಾಲಿಗೆ ಹೇಳುತ್ತೆ ಅಂತ ದೊಡ್ಡವರು ಇನ್ನೂ ಚೆನ್ನಾಗಿ ಹೇಳ್ತಾರೆ. ಕುಲವಂ ಪೇಳುವುದು ನಾಲಿಗೆ ಅಂತ. ಕುಲವಂ ಪೇಳುವುದು ನಾಲಿಗೆ. ನಾಲಿಗೆ ಇದ್ದರೆ ನಾಗಲೋಕಕ್ಕೂ ಹೋಗಬಹುದು ಅಂತಾರೆ ಕೆಲವರು. ಅಂದರೆ ನಿಮ್ಮ ನಾಲಿಗೆ, ನಿಮ್ಮ ಸಂಯಮ, ನಿಮ್ಮ ವರ್ತನೆ, ನಿಮ್ಮ ನಯ, ವಿನಯ, ನಾಜೂಕು, ಸ್ವಾಭಿಮಾನ, ಒಂದು ಗೌರವ, ನಿಮ್ಮ ಸಂಸ್ಕೃತಿ ಎಲ್ಲವೂ ತೋರಿಸ್ಬಿಡುತ್ತೆ. ಅದು ನಿಮ್ಮ ಮಾತು ಹೇಗಿದೆ ಅಂದರೆ ಅದರ ನಿಮ್ಮ ಮಾತಿಂದ ಎಲ್ಲ ಗೊತ್ತಾಗ್ಬಿಡುತ್ತೆ ಅಂತ. ಕುಲವಂ ಪೇಳುವುದು ನಾಲಿಗೆ ಅಂತ. ಇಲ್ಲಿ ಹೈಕೋರ್ಟ್ ಏನು ಕೇಳ್ತಾ ಇದೆ, ಇಲ್ಲಿ ಮಹಿಳೆಯರಂದರೆ ಮನುಷ್ಯನಿಗೆ ಗೌರವ ಇಲ್ವಾ? ಅರ್ಜಿದಾರರು ಈ ತರಹದ ಮಾತನ್ನೆಲ್ಲ ಹೇಗ್ರಿ ಆಡೋಕ್ಕೆ ಸಾಧ್ಯ? ಬೆಂಕಿ ಹಚ್ಚಿಬಿಡ್ತೀನಿ, ನಾನು ಕಾಂಜಿ ಪಿಂಜಿ ಅಲ್ಲ, 31 ವಾರ್ಡಿಂದ ಕರ್ಕೊಬಂದ್ಬಿಡ್ತೀನಿ, ನಾನು ಎಂಥವನು ಅಂತ ಗೊತ್ತಿಲ್ಲ, ಈ ಥರದ್ದೆಲ್ಲ ಹೇಗೆ ಮಾತಾಡೋಕ್ಕೆ ಸಾಧ್ಯ ಅಂತ ಅದರ ಅರ್ಥ. ಒಮ್ಮೆ ಮಾತನಾಡಿದ್ರೆ ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ಒಮ್ಮೆ ಒಂದು ವಿಷಯ ಮಾತನಾಡಿಬಿಟ್ರೆ ವಾಪಸ್ ತಗೊಳಕ್ಕಾಗಲ್ಲ. ನಾವು ಆಡುವ ಮಾತುಗಳ ಯಜಮಾನರು, ಆಡಿದ ಮಾತುಗಳ ಗುಲಾಮರು. ನಾವು ಏನೊಂದು ಮಾತು ಆಡ್ತೀವಲ್ವ, ಮುಂದಕ್ಕೆ ಆ ಮಾತಿಗೆ ಯಜಮಾನರಾಗಿರ್ತೀವಿ ನಾವು. ಒಂದು ಮಾತು ಆಡಿಬಿಡ್ತೀವಲ್ವ, ಆಡಿದ ಮೇಲೆ ಆ ಮಾತಿಗೆ ಗುಲಾಮರಾಗಿರ್ತೀವಿ. ಬಹಳ ಹಿಂದೆ ಯಾವುದೋ ಒಂದು ವ್ಯಾಪಾರ ನಡೀತಾ ಇತ್ತಂತೆ, ಎತ್ತಿನ ವ್ಯಾಪಾರ ಅಥವಾ ಒಂದು 5-6 ಎಕರೆ ಜಮೀನು ವ್ಯಾಪಾರ. ಮಾತಿನ ಮಹತ್ವಕ್ಕೆ ಹೇಳ್ತಾ ಇದ್ದೀವಿ. ಯಾರೋ ಊರಿನ ದೊಡ್ಡ ಮನುಷ್ಯರು ಒಂದು ಕಡೆ ಇದ್ದರು, ಇನ್ನೊಂದು ಊರಿಂದ ಅದು ಬಂದು ಈ ಜಮೀನು ಕೊಟ್ಬಿಡ್ತೀರಾ ಸ್ವಾಮಿ ಅಂತ ಕೇಳ್ತಾ ಇದ್ರು. ಆಯ್ತಪ್ಪ ಕೊಟ್ಬಿಡ್ತೀವಿ ಅಂತ ಹೇಳಬೇಕಾದ್ರೆ ಬಾಯಿ ತಪ್ಪಿ ₹1000 ಎಕರೆ ಇದ್ದಂಥ ಜಮೀನಿಗೆ ₹100 ಅಂದ್ಬಿಡ್ತಾರೆ ಅವರು. ₹100 ಅಂತ ಹೇಳಿಬಿಡ್ತಾರೆ. ಒಂದು ಎಕರೆಗೆ ₹1000 ಇತ್ತು, ₹100 ಅಂತ ಹೇಳಿಬಿಡ್ತಾರೆ. ಆ ವ್ಯಕ್ತಿ, ನಾನು ಬಾಯಿ ತಪ್ಪಾಡಿದ್ದೀನೋ, ಗೊತ್ತಿದ್ದೆ ಆಡಿದ್ನೋ ಗೊತ್ತಿಲ್ಲದೆ ಆಡಿದ್ನೋ, ನಾನು ₹100 ಅಂತ ಹೇಳಿಬಿಟ್ಟಿದ್ದೀನಲ್ಲ, ನಾನು ₹100ಗೆ ನಿನಗೆ ಜಮೀನು ಕೊಡ್ತೀನಿ, ತೊಗೊಂಡು ಹೋಗು ಅಂದ್ರಂತೆ. ಅಂದರೆ ಮಾತಿನ ವ್ಯಾಲ್ಯೂ, ಮಾತಿನ ಮೌಲ್ಯವನ್ನು ಎತ್ತಿ ಹಿಡಿಯುವಂಥ ಪ್ರಸಂಗ ಅದು. ಒಮ್ಮೆ ಮಾತಾಡಿದ್ರೆ ವಾಪಸ್ ಪಡೆಯೋಕ್ಕಾಗಲ್ಲ. ನಿಯಂತ್ರಣವಿಲ್ಲದ ನಾಲಿಗೆಯೇ ಎಲ್ಲವನ್ನು ಹಾಳು ಮಾಡಬಲ್ಲದು. ಕ್ಷಮೆ ಕೇಳಿದ್ರೂ ಒಡೆದಿರುವುದು ಒಂದಾಗುವುದಿಲ್ಲ. ಅರ್ಜಿದಾರರ ವಿರುದ್ಧವಾಗಿ ಬೇನೆ ಸೆಕ್ಷನ್ 74, 79 ಯಾಕ್ರಿ ಹಾಕಿಲ್ಲ ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದಂಥ ಹೈಕೋರ್ಟ್ನ ಪೀಠ ಪ್ರಶ್ನೆ ಮಾಡುತ್ತೆ. ರಾಜೀವ್ ಗೌಡ ಅರ್ಜಿ ಆದೇಶವನ್ನು ಹೈಕೋರ್ಟ್ ಕಾಯ್ದಿರಿಸಿದೆ.